ಒಂದು ಮಿಷಿನು ಈ ಥರದ್ದು ರೂಪುಗೊಂಡಿತು. ಈಗೇನು ಸದ್ಯಕ್ಕೆ ನೀವು ನೋಡ್ತಿದ್ದೀರಾ ಕರ್ನಾಟಕದಾದ್ಯಂತ ಈ ಮಿಷಿನ್ಗಳು ಇದೆ. ಇದು ಬರೀ ಒಂದು ಉಳುಮೆ ಕೆಲಸನೇ ಅಂತಲ್ಲ, ರೈತನ ಪ್ರತಿಯೊಂದು ಕೆಲಸಗಳು ಮಾಡುತ್ತೆ. ಉಳುಮೆ ಮಾಡೋದಿರ್ಬೋದು, ಕಳೆ ತೆಗಿಯೋದಿರ್ಬೋದು, ಸಾಲು ಮಾಡೋದು, ಬಿತ್ತನೆ ಮಾಡೋದಕ್ಕೆ, ಮತ್ತು ಬಿತ್ತನೆ ಮಾಡಿದಂಥ ಮಣ್ಣಿನ ಲೆವೆಲಿಂಗ್ ಮಾಡೋದಂಥದ್ದು, ಆನಂತರ ಏನು ಮಣ್ಣು ಎರಾಕೋದಂಥದ್ದು, ಆಲೂಗಡ್ಡೆ ಅಥವಾ ಬೇರೆ ಬೇರೆ ಶುಂಠಿಯಲ್ಲೆಲ್ಲ ಮಣ್ಣು ಎರಾಕೋದು, ಆ ಕೆಲಸಗಳು ಮಾಡುತ್ತೆ. ಆನಂತರ ಸಾಗಾಣಿಕೆ ಮಾಡೋದಕ್ಕೆ ಟ್ರಾಲಿ ಬರುತ್ತೆ, ಇದ್ರೂ ಮಾಡ್ಬೋದು. ಆಮೇಲೆ ಗಾಳಿ ತುರೋದಕ್ಕೆ ಫ್ಯಾನು, ಹಸುಗಳು ಸಾಕಿದರೆ ಚಾಪ್ ಕಟ್ಟಿಂಗು, ಇದೇ ಮಿಷಿನ್ಗೆ ಚಾಪ್ ಕಟ್ಟರ್ ಕೂಡ ಅಟ್ಯಾಚ್ ಮಾಡ್ಬೋದು. ಆನಂತರ ಮಿಲ್ಕಿಂಗ್ ಮಿಷಿನು ಅದು ಅಟ್ಯಾಚ್ ಮಾಡ್ಬೋದು. ಮತ್ತು ಬದುಗಳು ಮಾಡೋದಿರ್ಬೋದು, ಅದನ್ನು ಮಾಡ್ಕೊಬೋದು. ಮತ್ತು ಕೃಷಿ ಹೊಂಡ ಇದ್ದರೆ ನೀರು ಎತ್ತೋದಕ್ಕೆ, ಮತ್ತು ಬೆಳೆದಂಥ ಬೆಳೆಗಳಿಗೆ ಔಷಧಿ ಹೊಡಿಬೇಕಂದ್ರೆ ಔಷಧಿ ಸಿಂಪಡಣೆ ಮಾಡೋಕ್ಕೆ ಸ್ಪ್ರೇಯರ್ ಕೂಡ ಅಟ್ಯಾಚ್ ಮಾಡ್ಬೋದು. ಈ ಥರ ವಿವಿಧ ಕೆಲಸಗಳು ಮಾಡೋದಕ್ಕೆ ಮಲ್ಟಿಪರ್ಪಸ್ ಇಂಟರ್ ಕಲ್ಟಿವೇಟರ್ ಅಂತೇಳಿ ಇದ್ರ ಹೆಸರು.